ಇನ್ನು ಈ ಕಥೆ ಆರಂಭಕ್ಕೂ ಮುನ್ನ ಕ್ಲೈಮ್ಯಾಕ್ಸ್ ಹೀಗೆ ಆಗುತ್ತೆ ಅನ್ನೋದು ಗೊತ್ತಿತ್ತು. ಅದೇನು ಬಿಜೆಪಿ ಒಳಗಿನ ಮುಸುಕಿನ ಗುದ್ದಾಟ ಅಲ್ಲ, ಎಲ್ಲ ಬಹಿರಂಗ ಕಾದಾಟವೇ ಇತ್ತು. ಆದರೆ ಹೈಕಮಾಂಡ್ ಸುಮ್ಮನೆ ತೇಪಿ ಹಾಕುವಂತಹ ಕೆಲಸ ಮಾಡಿದೆ. ಎಲೆಕ್ಷನ್ನು ಏನಿಲ್ಲ, ಕರ್ನಾಟಕ ಅವ್ರಿಗೂ ಕೂಡ ಬೇಡ ಆಗಿದೆ, ಎಲ್ಲ ಸರಿ ಮಾಡೋಣ ಹೋಗಿ ಅಂತ ಕಳಿಸ್ಬಿಟ್ಟಿದೆ. ಇದು ಹೀಗೆ ಬಿಟ್ರೆ ಆಗಲ್ಲ ಅನ್ನೋದು ಅಧ್ಯಕ್ಷರ ಚಿಂತೆ. ಆ ಕಾರಣಕ್ಕೆ ಕೈಯಲ್ಲಿ ಎತ್ತಿ ಹಿಡಿದಂತಹ ಕೋವಿ ಆ ಇಬ್ಬರತ್ತ ತಿರುಗಿದೆ. ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಈ ಗಾದೆ ಪ್ರಸಕ್ತ ಬಿಜೆಪಿಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ನೋಡಿ. ಸಹಿಸ್ಕೊಂಡು ಅದೆಷ್ಟು ದಿನ ಅಂತ ತಳ್ಳೋಕಾಗತ್ತೆ? ಒಂದ್ ಅಂತ್ಯ ಅಂತ ಇರುತ್ತೆ. ಯಶವಂತಪುರ ಸೋಮಶೇಖರ್ ಮತ್ತು ಯಲ್ಲಾಪುರದ ಹೆಬ್ಬಾರ್ ಆಡಿದ್ದೇ ಆಟ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ನಿನ್ನೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಇದೇ ಚರ್ಚೆಯಾಯ್ತು. ಹೀಗೆ ಬಿಡ್ತಾ ಹೋದ್ರೆ ಪಕ್ಷದಲ್ಲಿ ಶಿಸ್ತು ಅನ್ನೋದು ಎಲ್ಲಿರುತ್ತೆ? ಅದಕ್ಕೆ ಒಂದು ಡೆಸಿಷನ್ಗೆ ಬಂದಿದ್ದಾರೆ. ಎಸ್ಟಿಎಸ್ ಅಂಡ್ ಹೆಬ್ಬಾರ್ ಭುಜದ ಮೇಲೆ ಡಬಲ್ ಬ್ಯಾರಲ್ ಗನ್. ಪಕ್ಷ ವಿರೋಧಿ ಚಟುವಟಿಕೆಗೆ ಬ್ರೇಕ್ ಹಾಕೋಕೆ ವಿಜಯೇಂದ್ರ ಪ್ಲಾನ್. ಈ ಕ್ಯಾರೆಕ್ಟರ್ಗಳು ಎಲ್ಲ ಕಾಲಕ್ಕೂ ಇರುತ್ತೆ, ಆದ್ರೆ ಅವರ ಜೊತೆಗಿನ ನಮ್ಮ ವರ್ತನೆ ಮೇಲೆ ಅದು ಅವಲಂಬಿತ. ಕಾಂಗ್ರೆಸ್ 136 ಸ್ಥಾನ ಗೆದ್ದ ಮೇಲೆ ಇವರಿಬ್ಬರಿಗೂ ಅದೇನಾಯ್ತೋ ಏನೋ ಮೈ ಮೇಲೆ ದೇವರು ಬಂದಂಗಾಯ್ತು. ಲೋಕಸಭೆ ಚುನಾವಣೆಯಲ್ಲಿ ಕೈ ಕೊಟ್ರು, ಆ ಬಳಿಕ ರಾಜ್ಯಸಭೆ ಚುನಾವಣೆ ಟೈಮಲ್ಲೂ ಅಷ್ಟೇ ಉಂಡ ಮನೆಯಲ್ಲಿ ಜಂತಿ ಎಣಿಸೋ ಕೆಲಸ ಅಂತಾರಲ್ಲ, ಅದನ್ನೇ ಮಾಡಿದ್ದಿವ್ರು. ಪಕ್ಷದೊಳಗಿದ್ದು ಉಪ್ಪು ಖಾರ ಸವಿದು ಮಸರತ್ತು ಮಾಡ್ತಾ ಇದ್ದವರಿಗೆ ಜಾಪಾಳ್ ಮಾತ್ರೆ ಕೊಡುವ ಸಂದರ್ಭ ಬಂದಂತೆ ಕಾಣಿಸ್ತಾ ಇದೆ. ಸೋಮಶೇಖರ್ ಹಾಗೆ ಹೆಬ್ಬಾರ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗಿದೆ. ಈ ಮೂಲಕ ತಮ್ಮ ವಿರುದ್ಧ ಸೊಲ್ಲೆತ್ತುವ ಭಿನ್ನರ ತಂಡಕ್ಕೂ ಇದೇ ಪರಿಸ್ಥಿತಿ ಬರಲಿದೆ ಅನ್ನುವ ಸಂದೇಶವನ್ನ ವಿಜಯೇಂದ್ರ ದಾಟಿಸಿದಂತೆ ಕಾಣಿಸ್ತಿದೆ. ಪಕ್ಷ ವಿರೋಧಿ ಕೆಲಸ ಮಾಡುವವರನ್ನ ತಡೆಯೋಕೆ ಈ ರಣತಂತ್ರ ಸಿದ್ಧವಾಗಿದೆ. ಎಸ್ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ವಿರುದ್ಧ ಕ್ರಮ ಆಗುವುದು ನಿಶ್ಚಿತ. ಈ ಇಬ್ಬರ ಭುಜದ ಮೇಲೆ ಗನ್ನಿಟ್ಟು ಶೂಟ್ ಮಾಡೋಕೆ ಸಿದ್ಧತೆಯಾಗಿದ್ದು, ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇರುವ ಭಿನ್ನರ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಸಿದ್ಧ ಅನ್ನುವ ಎಚ್ಚರಿಕೆಯನ್ನ ಯತ್ನಾಳ್ ಬಣಕ್ಕೂ ಪರೋಕ್ಷವಾಗಿ ದಾಟಿಸಿದ್ದಾರೆ. ಖಂಡಿತ ಪಕ್ಷದ ಬೆಳವಣಿಗೆಗೂ ಕೂಡ ದೃಷ್ಟಿಯಿಂದನೂ ಕೂಡ ಒಳ್ಳೆಯದಲ್ಲ. ಅದು ಯಾರೇ ಇದ್ರೂ ಕೂಡ ಅದೆಲ್ಲವೂ ಕೂಡ ಪಕ್ಷದ ಚೌಕಟ್ಟಲ್ಲಿ ಚರ್ಚೆ ಮಾಡಬೇಕು. ಯಾರಿನ್ನೂ ಕೂಡ ಆದಿ ಬೀದಿಯಲ್ಲಿ ಮಾತನಾಡ್ತಾರೆ ಅದ್ರ ಬಗ್ಗೆ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋ ವಿಚಾರವೂ ಕೂಡ ಚರ್ಚೆ ಆಗಿದೆ. ನೋಡಿ, ಅದ್ರ ಬಗ್ಗೆ ನಾನು ಏನು ಇಲ್ಲಿ ಬಹಿರಂಗವಾಗಿ ಮಾತನಾಡೋದಕ್ಕಾಗೋದಿಲ್ಲ. ಈಗಾಗಲೇ ವರಿಷ್ಠರ ಅಂಗಳದಲ್ಲಿ ಈಗಾಗಲೇ ಇದೆ ಈ ವಿಚಾರ. ಅವರು ಕೂಡ ಹೋಗಿ ಶಿಸ್ತು ಸಮಿತಿ ಮುಂದೆ ಹಾಜರಾಗಿ ಬಂದಿದ್ದಾರೆ. ಸೊ ಬಾಲ್ ಈಸ್ ಆಲ್ರೆಡಿ ಇನ್ ದಿ ಹೈಕಮಾಂಡ್ಸ್ ಕೋರ್ಟ್. ಅವ್ರ ನಿರ್ಧಾರವನ್ನು ಮಾಡ್ತಾರೆ. ಇನ್ನು ಪಕ್ಷದೊಳಗಿನ ಗೊಂದಲ ಏನಿದೆ ಆ ಬಗ್ಗೆ ಮೈಸೂರು ಕೊಡಗು ಬಿಜೆಪಿ ಸಂಸದ ಯದುವೀರ್ ಹೇಳಿದ್ದಿಷ್ಟೇ. ಅಂಥದ್ದೇನಾಗಿಲ್ಲ, ಪಕ್ಷದೊಳಗೆ ಎಲ್ಲಾ ಚೆನ್ನಾಗಿದೆ, ಒಟ್ಟಾಗಿದ್ದೀವಿ ಅಂದ್ರು. ಆದ್ರೆ ರೇಣುಕಾಚಾರ್ಯ ಮಾತ್ರ ಫುಲ್ ಸಾಫ್ಟ್ ಕಾರ್ನರ್. ನೋಡ್ರಿ, ವರಿಷ್ಠರ ಮುಂದೆ ಎಲ್ಲ ಹೇಳಿದೀವಿ, ಈಗ ಯಾಕೆ ಸುಮ್ಮನೆ ಅಂತ ಹೇಳಿ ವಿಷಯ ಕೈ ಬಿಟ್ಟಿದ್ದಾರೆ. ನಾವು ಎಲ್ಲ ರೀತಿಯ ಒಗ್ಗಟ್ಟಾಗಿದ್ದೀವಿ, ಮತ್ತೆ ಮುಂದೆನೂ ಸಹ ಒಗ್ಗಟ್ಟಾಗಿರ್ತೀವಿ. ನಮ್ಮ ಎಲ್ಲ ಏನು ಹೋರಾಟದಲ್ಲೂ ಕೂಡ ನಾವು ಒಂದೇ ಒಂದು ಕನಸಿರೋದು, ಈ ರಾಜ್ಯದಲ್ಲಿ ಒಳ್ಳೆ ಆಡಳಿತ ಬರಬೇಕು, ಅದರ ಮೂಲಕ ಒಳ್ಳೆ ಅಭಿವೃದ್ಧಿ ಆಗಬೇಕಾಗಿರುವಂಥದ್ದು. ಈ ದೃಷ್ಟಿಯಲ್ಲಿ ನಾವೆಲ್ಲರೂ ಜೊತೆಗೆ ಬಂದು ಕೆಲಸವನ್ನು ಮಾಡ್ತೀವಿ. ನಿನ್ನೆ ದಿವಸ 4 ಗೋಡೆ ಮಧ್ಯೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಭೇಟಿ ಮಾಡಿ ಈ ರಾಜ್ಯದ ಕಾರ್ಯಕರ್ತರ ಮುಖಂಡರ ಪ್ರಜ್ಞಾವಂತ ಮತದಾರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದೀವಿ. ನಾನು ಮಾಧ್ಯಮದ ಮುಂದೆ ಬಹಿರಂಗವಾಗಿ ಯಾವುದನ್ನು ಮಾತಾಡಲ್ಲ. ನಮ್ಮ ರಾಜ್ಯದ ಅಧ್ಯಕ್ಷ ಸ್ಪಷ್ಟವಾಗಿ ಹೇಳಿದರೆ ಪರ ವಿರೋಧ ಚರ್ಚೆಗಳು ಬೇಡ, ಅನಗತ್ಯವಾಗಿ ಹೇಳಿಕೆಗಳು ಬೇಡ ಅಂತ ಹೇಳಿದರೆ, ನಾವೇನಾದರೂ ಪರವಾಗಿ ಮಾತಾಡಿದರೆ ಮತ್ತೆ ಒಂದು ರೀತಿ ಸಪ್ಪು ಸಂದೇಶ ಹೋಗುತ್ತೆ. ಪಕ್ಷದ ವೇದಿಕೆಯಿಂದ ಎಸ್ಟಿಎಸ್ ಹೆಬ್ಬಾರ್ ದೂರವೇ ಇದ್ದಾರೆ. ಅವ್ರ ಮೇಲೆ ಕ್ರಮ ಕೈಗೊಂಡ್ರು ಅಷ್ಟೇ, ಬಿಟ್ರು ಅಷ್ಟೇ. ಹಾಗಂತ ಸುಮ್ಮನಿರೋದಕ್ಕಂತೂ ಆಗಲ್ಲ. ಗಾಯ ಚಿಕ್ಕದಾಗಿದ್ದಾಗಲೇ ಬ್ಯಾಂಡೇಜ್ ಕಟ್ಟೋದು, ಔಷಧಿ ಹಾಕೋದು ವಾಸಿಯಲ್ವಾ? ಇದನ್ನ ಬಿಜೆಪಿ ಯಾವತ್ತೋ ಮಾಡಬೇಕಾಗಿತ್ತು.
ಯತ್ನಾಳ್ ಅಂಡ್ ಟೀಮ್ನ ಕಿರಿಕ್ ಕಾರಣಕ್ಕೆ ಈಗ ಜ್ಞಾನೋದಯವಾದಂತೆ ಕಾಣಿಸ್ತಾ ಇದೆ. ಹಾಗಂತ ಆ ಇಬ್ಬರನ್ನ ಗೊಂಬೆ ತರ ನಿಲ್ಲಿಸಿ ಯತ್ನಾಳ್ ತಂಡವನ್ನ ಬೆದರಿಸೋದಿದೆಯಲ್ಲ, ಅದು ಅಷ್ಟು ಸಲೀಸಲ್ಲ. ಗಣಪತಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.